ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು. ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಈಗ ಸಿಎಂ ಗಾದಿಯವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿ ಇದೆಯಲ್ಲ, ಅದು ಅತ್ಯಂತ ರಣರೋಚಕವಾಗಿದೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ದಶಕಗಳ ಕನಸು ನನಸಾಗಿದೆ. ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ಸಂಭ್ರಮ ಸಡಗರ ಕೂಡ ಜೋರಾಗಿದೆ. ಇನ್ನು ತವರು ಜಿಲ್ಲೆಯಲ್ಲಿ ಹುಟ್ಟೂರಿನಲ್ಲಿ ಸಂಭ್ರಮಾಚರಣೆ ಕೇಳಬೇಕಾ? ಹಾಗಾದ್ರೆ ಹೇಗಿದೆ ಸೆಲೆಬ್ರೇಷನ್? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಕ್ಕೆ 5ನೇ ಸಿಎಂ ಕೊಟ್ಟ ರಾಮನಗರ. ಹೈಕಮಾಂಡ್ ನಿಷ್ಠಾವಂತ ಟ್ರಬಲ್ ಶೂಟರ್. ಕಠಿಣ ಹಾದಿ ಹೋರಾಟದಿಂದ ದಕ್ಕಿದ್ದು ಪಟ್ಟ. ಕನಕಪುರದ ಬಂಡೆ. ಕಾಂಗ್ರೆಸ್ ಕಟ್ಟಾಳು. ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಅಂದ್ರೆ ಮತ್ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಡಿಕೆ ಶಿವಕುಮಾರ್. ನಿನ್ನೆವರೆಗೂ ಕಾಂಗ್ರೆಸ್ ಸಾರಥಿಯಾಗಿದ್ದ ಡಿಕೆ ಇನ್ಮುಂದೆ ರಾಜ್ಯದ ಮುಖ್ಯಮಂತ್ರಿ. ಹೌದು, ಕಳೆದ 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಗೆಲುವು ಸಾಧಿಸುವ ಮೂಲಕ 8ನೇ ಬಾರಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ರು. ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವ ಡಿಕೆಶಿ ಅಂದೇ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದು ನಾನೇ ಮುಂದಿನ ಸಿಎಂ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯರಿಗೆ ಸಿಎಂ ಹುದ್ದೆ ಸಿಕ್ಕಿದ್ದು ಅಂದಿನಿಂದ ಈವರೆಗೂ ಸಿಎಂ ಕುರ್ಚಿಗಾಗಿ ತಾಳ್ಮೆಯಿಂದ ಎದುರು ನೋಡ್ತಾ ಇದ್ರು. 3 ವರ್ಷಗಳ ನಂತರ ಆ ಕನಸು ಸಾಕಾರಗೊಳ್ತಿದೆ. ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೇರ್ತಾ ಇರುವ ಡಿಕೆ ಶಿವಕುಮಾರ್ ರಾಜಕೀಯದ ಹಾದಿ ಸುಗಮವಾಗಿರಲಿಲ್ಲ. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಪೊಲಿಟಿಕಲ್ ಜರ್ನಿ ಶುರು ಮಾಡಿದ್ದು ಹೇಗೆ ಅಂತ ನೋಡೋದಾದ್ರೆ 1985ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ. ಎಚ್.ಡಿ. ದೇವೇಗೌಡರ ಎದುರು ಸೋಲು ಕಂಡಿದ್ರು. 1989ರಿಂದ 2004ರವರೆಗೆ ಅದೇ ಕ್ಷೇತ್ರದಿಂದ ಆಯ್ಕೆ. ಸತತ 4 ಬಾರಿ ಆಯ್ಕೆ ಆಗಿದ್ದ ಡಿಕೆ ಶಿವಕುಮಾರ್ 2008ರಲ್ಲಿ ಸಾತನೂರು ಕ್ಷೇತ್ರದ ಪುನರ್ವಿಂಗಡಣೆ. ಕನಕಪುರ ಕ್ಷೇತ್ರದಲ್ಲಿ ವಿಲೀನಗೊಂಡ ಸಾತನೂರು ಕ್ಷೇತ್ರ. ಕನಕಪುರಕ್ಕೆ ವಲಸೆ ಬಂದು ಅಲ್ಲೂ ಗೆಲುವಿನ ಓಟ. ನಂತರ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಸಂಘಟನೆ. ಮೇಕೆದಾಟು ಪಾದಯಾತ್ರೆ ಹೆಸರಿನಲ್ಲಿ ಕಾಲ್ನಡಿಗೆ. 100ಕ್ಕೂ ಹೆಚ್ಚು ಕಿಲೋಮೀಟರ್ ದೂರ ಕಾಲ್ನಡಿಗೆ ಯಾತ್ರೆ. ಹೀಗೆ ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ದ ಡಿಕೆ ಶಿವಕುಮಾರ್ಗೆ ಕೊನೆಗೂ ಫಲ ಸಿಕ್ಕಿದೆ. ಇನ್ನು ಡಿಕೆಶಿಯ ರಾಜಕೀಯ ಜೀವನ ಬಯಸಿದಷ್ಟು ಸುಲಭವೂ ಆಗಿರಲಿಲ್ಲ. ಸಾತನೂರು ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸದಸ್ಯ, ಶಾಸಕ, ಸಚಿವ, ಕೆಪಿಸಿಸಿ ಅಧ್ಯಕ್ಷ, ಸಿಎಂ ಹೀಗೆ 10 ಹಲವು ಸ್ಥಾನಗಳನ್ನ ಡಿಕೆಶಿ ಹೋರಾಟ ಮಾಡಿ ಪಡೆದಿದ್ದಾರೆ. ಇಷ್ಟಾದರೂ ಕಾಂಗ್ರೆಸ್ಗೆ ಡಿಕೆಶಿ ಒಂದ್ ರೀತಿ ಅನಿವಾರ್ಯವೇ ಆಗ್ಬಿಟ್ಟಿದ್ದಾರೆ. ಅಂದು ಸಾತನೂರು ಕ್ಷೇತ್ರದಿಂದ ಎಚ್.ಡಿ. ದೇವೇಗೌಡರ ವಿರುದ್ಧವೇ ಡಿಕೆಶಿ ಸ್ಪರ್ಧಿಸಿದ್ದು ಸಹ ಅನಿವಾರ್ಯವೇ ಆಗಿತ್ತು. ಬಳಿಕ ಕೆಪಿಸಿಸಿ ಪಟ್ಟದೊಂದಿಗೆ ರಾಜ್ಯದ ಸಿಎಂ ಸ್ಥಾನ ದೊರೆತಿರುವುದು ಸಹ ಅನಿವಾರ್ಯವೇ ಆಗಿದೆ. ಸುಮಾರು 35 ವರ್ಷಗಳ ಕಾಲ ಕಾಂಗ್ರೆಸ್ಗೆ ನಿಷ್ಠರಾಗಿರುವ ಡಿಕೆ ಶಿವಕುಮಾರ್ ಪಕ್ಷ ವಹಿಸಿದ ಎಲ್ಲಾ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿಲಾಸ್ ರಾವ್ ದೇಶಮುಖ್ ಸರ್ಕಾರ ಅಲ್ಪಮತಕ್ಕೆ ಕುಸಿಯುವ ಭೀತಿ ಎದುರಾದಾಗ ಶಾಸಕರನ್ನ ರಕ್ಷಣೆ ಮಾಡಿದ್ದು ಇದೇ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ಕರೆದುಕೊಂಡು ಬಂದು ಕುದುರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕಿದ್ರು. 2017ರಲ್ಲಿ ಗುಜರಾತ್ ವಿಧಾನಸಭೆ ಎಲೆಕ್ಷನ್, ರಾಜ್ಯಸಭೆ ಚುನಾವಣೆ ವೇಳೆಯಲ್ಲೂ ಕುದುರೆ ವ್ಯಾಪಾರ ತಪ್ಪಿಸಿದ್ರು. ಇನ್ನು ಜಾರಿ ನಿರ್ದೇಶನಾಲಯದ ದಾಳಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗಿದ್ರು. ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದ ಅವರನ್ನ ಸ್ವತಃ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಕೇರಳ ಚುನಾವಣೆಯಲ್ಲೂ ಡಿಕೆಶಿ ತಮ್ಮದೇ ಛಾಪು ಮೂಡಿಸಿದ್ದು ಪಕ್ಷದ ಪಾಲಿನ ಟ್ರಬಲ್ ಶೂಟರ್ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದು ಅಂತ ನಾಯಕನಿಗೆ ಈಗ ಮುಖ್ಯಮಂತ್ರಿ ಪಟ್ಟ ದಕ್ಕಿದೆ. ಗಟ್ಟಿತನ, ಹೋರಾಟ, ತಾಳ್ಮೆ ಹಾಗೂ ಪರಿಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.